ಅಮೆರಿಕ ಇರಾನ್ ಯುದ್ಧ ಸಂಘರ್ಷ. ಇನ್ನು ಹುಬ್ಬಳ್ಳಿಯಲ್ಲಿ ಗೃಹ ಬಳಕೆ ಸಿಲಿಂಡರ್ಗೆ ಈಗ ಭಾರೀ ಅಭಾವ. ಇಸ್ರೇಲ್ ಅಮೆರಿಕ ಇರಾನ್ ಯುದ್ಧ ಸಂಘರ್ಷದಿಂದ ಹುಬ್ಬಳ್ಳಿಯಲ್ಲಿ ಗೃಹ ಬಳಕೆ ಸಿಲಿಂಡರ್ಗೆ ಈಗ ಅಭಾವ ಸೃಷ್ಟಿಯಾಗಿದೆ. ಬುಕ್ ಮಾಡಿ 40 ದಿನ ಕಳೆದ್ರೂ ಕೂಡ ಗ್ಯಾಸ್ ಸಿಗ್ತಾ ಇಲ್ವಂತೆ. ನಗರದ HP ಗ್ಯಾಸ್ ಏಜೆನ್ಸಿ ಮುಂದೆ ಜನವೋ ಜನ. ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಗ್ಯಾಸ್ ಏಜೆನ್ಸಿ ಮುಂದೆ ಜಮಾವಣೆಗೊಂಡಿದ್ದಾರೆ. ಗ್ಯಾಸ್ ಬುಕ್ ಹಿಡಿದು ಸರದಿ ಸಾಲಿನಲ್ಲಿ ಮಹಿಳೆಯರು ನಿಂತಿದ್ದಾರೆ, ನಮಗೆ ಗ್ಯಾಸ್ ಕೊಡಿ ಅಂತ. ಇಸ್ರೇಲ್ ಮತ್ತೆ ಇರಾನ್ ಮೇಲೆ ಯಾವ ರೀತಿ ಯುದ್ಧ ಮಾಡ್ತಾ ಇದ್ದಾರೆ, ಇಸ್ರೇಲ್ ಮತ್ತೆ ಅಮೆರಿಕ ಜಂಟಿಯಾಗಿ ಇರಾನ್ ಮೇಲೆ ಯುದ್ಧ ಮಾಡ್ತಾ ಇದೆ. ಈ ಒಂದು ಸಂಘರ್ಷ ಕೇವಲ ಕೊಲ್ಲಿ ರಾಷ್ಟ್ರಗಳ ಮೇಲೆ ಮಾತ್ರ ಪರಿಣಾಮ ಬೀರ್ತಾ ಇಲ್ಲ, ನಮ್ಮ ಭಾರತದ ಮೇಲೂ ಕೂಡ ಒಂದು ದೊಡ್ಡ ಪರಿಣಾಮವನ್ನು ಬೀರ್ತಾ ಇದೆ. ಮುಖ್ಯವಾಗಿ ಎಲ್ಲೇ ನೋಡಿದ್ರೂ ಕೂಡ ಈ ಒಂದು ಸಿಲಿಂಡರ್ ಸಮಸ್ಯೆಗಳೇ ತಾಂಡವ ಆಡ್ತಾ ಇದೆ. ನೀವು ಗಮನಿಸ್ತಾ ಇರ್ಬೋದು, ಹುಬ್ಬಳ್ಳಿಯಲ್ಲಿ ಜನ ಯಾವ ರೀತಿ ಸರದಿ ಸಾಲಿನಲ್ಲಿ ನಿಂತಿದ್ದಾರೆ, ಕ್ಯೂನಲ್ಲಿ ನಿಂತಿದ್ದಾರೆ ಅಂತ. ನಮಗೆ ಸಿಲಿಂಡರ್ ಸಿಗ್ತಾ ಇಲ್ಲ, ಸಿಲಿಂಡರ್ ಕೊಡಿ, ಮನೇಲಿ ಈಗ ನಾವು ಬಳಕೆ ಮಾಡಬೇಕು ಅಥವಾ ಆಹಾರವನ್ನು ಮಾಡಬೇಕು, ತಯಾರು ಮಾಡಬೇಕಂದ್ರೂ ಕೂಡ ಸಿಲಿಂಡರ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಗ್ಯಾಸ್ ಬುಕ್ ಮಾಡಿದ್ರು ಕೂಡ ಗ್ಯಾಸ್ ಬುಕ್ ಆಗ್ತಾ ಇಲ್ಲ. ನಾವು ಏನು ಮಾಡಬೇಕು, ನಮಗೆ ಸಿಲಿಂಡರ್ ಇಲ್ಲ ಅಂತಂದ್ರೆ ನಮ್ಮ ಮುಂದಿನ ಜೀವನ ಏನು ಅಂತ ಈಗ ಸಿಲಿಂಡರ್ಗಾಗಿ ಪರದಾಡ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲೂ ಅಷ್ಟೇ ಒಂದು ಗೃಹ ಬಳಕೆ ಸಿಲಿಂಡರ್ಗೆ ಅಭಾವ ಅಂತೂ ಸೃಷ್ಟಿಯಾಗಿದೆ. ಬುಕ್ ಮಾಡಿ 40 ದಿನ ಕಳೆದ್ರೂ ಕೂಡ ಈ ಒಂದು ಸಿಲಿಂಡರ್ ಸಿಗ್ತಾ ಇಲ್ವಂತೆ. ಹಾಗಾಗಿ ಜನಸಾಮಾನ್ಯರು ಪರದಾಡ್ತಾ ಇದ್ದಾರೆ.